ಚಿಕ್ಕದಳಿಗಳೇ, ನಮ್ಮಿಂದ ಎಂತಾರ ತಪ್ಪಲ್ಲ? ತಪ್ಪ? ನೀವಿಲ್ಲಿರೋದೇ ವೇಸ್ಟು. ನಿಮಗಿಂತ ಕತ್ತೆಗಳು ಚೆನ್ನಾಗಿ ಮಾತು ಕೇಳ್ತವೆ. ಆಹಾ, ಜೀವನ ಪೂರ್ತಿ ಹೀಗೆ ಬೀಳ್ತಿರ್ಬಾರ್ದ ನೀನು? ಅಯ್ಯೋ, ಈಗಲೇ ಜಾರ್ ಬೀಳ್ಬೇಕಿತ್ತ? ಛೇ, ಬಿಡಿ ಭುವನ್, ಬಿಡಿ ಪ್ಲೀಸ್. ಅಪರೂಪಕ್ಕೆ ನಿನ್ನ ಕಾಲಿನ ಮೇಲೆ ಲವ್ ಆಗಿದೆ ಕಣೆ. ಹೀರೆ, ಇನ್ನೊಂದು ಸ್ವಲ್ಪ ಹೊತ್ತು ಹಿಂಗೆ ಇರೋಣ. ನೋಡ್ತಿದ್ದಾರೆ ಭುವನ್, ಪ್ಲೀಸ್ ಬಿಡಿ. ನೋಡ್ಕೊಂಡು ನಡೆದಾಡೋಕ್ಕಾಗಲ್ವಾ? ಬೀಳೋದಂತೆ, ಇವನ್ ಬಂದು ಹಿಡ್ಕೊಳ್ಳೋದಂತೆ. ಎಂತ ಬಿತ್ತರ್ನ ಹಿಡ್ಕೊಂಬೇಕು ಸೂಪರ್ ಮ್ಯಾನ? ಸಾಕ ಸುಮ್ನೀರ. ನಾನು ಭುವನ್ ಇದ್ದದಕ್ಕೆ ಅಕ್ಕನ ಕಾಲು ಉಳಿತು. ಇಲ್ದಿದ್ರು ಶ್ರದ್ಧಾ ಅಕ್ಕ ಬಿದ್ದು ಕಾಲ್ ಮುರ್ಕಂತಿದ್ದ. ಎಷ್ಟಿದ್ರು ನನ್ ಸೂಪರ್ ಮ್ಯಾನ್ ಅಲ್ದ. ನೀನ್ ಕಣಕ್ ಜೋಕಾರ ನನ್ ರಾಜ. ಸುಂದರ ಬನ್ನಿ ಭುವನ್, ಬನ್ನಿ ನೀವು. ಎಂತ ಅಂದೆ? ನಾನ್ ಜೋಕರ ಬಾಯ ಬಡಿದ್ರೆ ನಿಂಗೆ ಸಮಾತು. ನೀ ಅಂತ ಬಡಿತಿ, ನಿನ್ ಸೊಂಟ ಮುರಿದಾಕ್ತೀನಿ ನಾನು ಅಷ್ಟೇ. ಯಾರ ನನ್ ಸೊಂಟ ಮುರಿದಾಕ್ತೆ? ನಿನಗೆ ಕಾಲು ಮುರಿದಾಕ್ತೆ ತಡಿ. ನಿನಗೆ ಎಂತ ಮಗನೇ. ಎಂತ ಇದು? ಗಂಡ ಹೆಂಡ್ರನ್ ಮಾತ್ರಕ್ಕೆ ಮನೆ ಮುಂದೆ ಲಿಂಕೆಲ್ಲ ಮಾಡ್ದ? ಕ್ವಾಣ ಕಟ್ಸಿಲ್ವಾ? ಎಂತ ಹೇಳೋದು ಗೊತ್ತಾಗ್ತಿಲ್ಲ ಮಾರೆ. ಬಿಡ್ಮಾರೆ, ಸಿಕ್ಕದ ಚಾನ್ಸ್ ಅಂದ್ರೆ ನಾಯಿ ಕಡೆ ಹಿಡ್ಕೊಂಡ್ ಬಂದ. ನಾಚಿಕೆ ಸತ್ತಾನೆ. ಎಂತ ಇನ್ನೊಂದ್ಸಲ ಎಲ್ಲರೂ ಈ ತರ ಮಾಡ್ದಿತ್ತಲ್ಲ, ನಿನ್ ಕಾಲ್ ಬುಟ್ಟಿಗೆ ನಿನ್ ಕೈಯೆಲ್ಲ ತರಿಸಿ ಹಾಕಿ. ಹುಷಾರ್. ಎಂತ ಮರೆಯ ಪಚ್ಚಿ ನೀನು. ಈ ಉಳಿ ಬುದ್ಧಿ ಕಲ್ಸಕ್ಕೂ ಅಂತ ಹೇಳಿ ಹೋಗಿ ಇನ್ನೆಂತದ್ದು ಆಯ್ತದ ಮರೆಯ. ಯಾವಾಗಲೂ ಹಾಗೆ ನನ್ನ ಹಣಿ ಬರುವೇ ಇಷ್ಟು. ಒಂದು ಮಾಡಕ್ಕೆ ಹೋದ್ರೆ ಮತ್ತೊಂದು ಆಯ್ತು. ಪಾಪ ಶ್ರದ್ಧಾ ಮೇಡಮ್ ಎಂತ ಆಯ್ತೋ ಏನೋ, ಹಂಗಿದ್ರು ಏನೋ. ನಿನ್ಗೇನಾದ್ರು ತಲೆಗಿಲೆ ಕೆಟ್ಟಿದ್ಯಾ? ನೀನ್ ಹೀಗೆ ಮಾಡ್ತಾ ಇದ್ರೆ ನನ್ನ ಪ್ಲಾನ್ ಎಲ್ಲ ಹಾಳಾಗಿ ನನ್ನ ನಡು ನೀರಿಗೆ ತಂದು ನಿಲ್ಲಿಸ್ತೀಯ ಅಷ್ಟೇನೆ. ಈಗ ಏನ್ ಮಾಡಿದೆ ನಾನು? ಕೇಳ್ತಿದ್ಯಲ್ಲ, ಈ ಮನೆಯಲ್ಲಿ ನಿನ್ನನ್ನು ನಂಬಿರೋದು ಶಂಕರಣ್ಣ ಮಾತ್ರ. ಮಿಕ್ದವ್ರು ಎಲ್ರಿಗೂ ನಿನ್ನ ಮೇಲೆ ಕಣ್ಣಿದ್ದೇ ಇದೆ. ನೀನು ಹೀಗೆ ತಪ್ಪು ಮಾಡಿ ಸಿಕ್ಕಾಕೊಂಡ್ರೆ ನಿನ್ನ ಹಿಂದೆ ಮುಂದೆ ಜಾತಕ ಎಲ್ಲ ವಿಚಾರಿಸಿ ಇನ್ನೊಬ್ಬ ಡೂಪ್ಲಿಕೇಟ್ ಮಗ ಅನ್ನೋದನ್ನ ಪ್ರೂವ್ ಮಾಡ್ತಾರಷ್ಟೇ. ಈಗ ಏನಾಯ್ತು ಅಂತ ಇವತ್ತು ನಿನ್ನ ಶಂಕರಣ್ಣ ಕರೆದ್ರಂತೆ ತಾನೆ? ಕರೆದಾಗ ಓ ಅನ್ಬೇಕು, ಇಲ್ಲ ಹಿಂತಿರುಗಿ ಏನಾದರೂ ಮಾತಾಡಬೇಕು. ಅಷ್ಟು ಗೊತ್ತಾಗಲ್ವಾ ನಿನಗೆ? ಅದು ಏನೋ ತಪ್ಪಾಗೋಯ್ತು. ಆಮೇಲೆ ಹೇಗೋ ಮ್ಯಾನೇಜ್ ಮಾಡಿದ್ನಲ್ಲ. ಏನು ತಪ್ಪಾಯ್ತು? ಏನು ಮ್ಯಾನೇಜ್ ಮಾಡಿದೆ? ನೋಡು, ಇನ್ನು ಮುಂದೆ ಒಂದು ಕೂಡ ತಪ್ಪು ಆಗಬಾರ್ದು. ಇದು ನಿನಗೆ ಫೈನಲ್ ವಾರ್ನಿಂಗ್.
ಸರಿ, ಇನ್ನು ಮುಂದೆ ಹಾಗೆ ಆಗದೆ ಇರೋ ಥರ ನೋಡ್ಕೋತೀನಿ. ಯಾರೋ ಬಂದರು ಅನ್ಸುತ್ತೆ, ನೀ ಹೊರಡು. ನೋಡು, ಯಾರಾದರೂ ಕೇಳಿದ್ರೆ ನೀನು ನನ್ನ ಹತ್ರ ಸಿಟಿ ಬಗ್ಗೆ ಏನೋ ವಿಚಾರಿಸ್ತಿದ್ದೆ ಅಂತ ಹೇಳು, ಬೇರೆ ಇನ್ನೇನು ಮಾತಾಡಬೇಡ. ಹೊರಡು ಹೊರಡು. ಭುವನ್, ಪಚ್ಚಿ, ರಮೇಶ, ಹೇಳಿದ ಕೆಲಸನೆಲ್ಲ ಮುಗಿಸಿದಿರ ತಾನೇ? ಪುಟ್ಟನಿಗೆ ಬೇರೆ ಬೇದಿ ಶುರುವಾಗ್ಬಿಟ್ಟಿದೆ. ಕಮಲಮ್ಮ ಒಬ್ಬಳೇ ಇರ್ತಾಳೆ, ಹೊರಗಡೆ ಎಲ್ಲೂ ಹೋಗೋದಕ್ಕಾಗೋದಿಲ್ಲ. ತೊಂದರೆ ಆಗಬಾರ್ದಲ್ವಾ? ನೀವು ಹೇಳಿದ್ದೆಲ್ಲ ವ್ಯವಸ್ಥೆ ಮಾಡಿದ್ದೆ ದನಗಳೇ. ಸರಿ. ಆಮೇಲೆ ಗೋಪಾಲಣ್ಣ ಏನೋ ಅರ್ಜೆಂಟ್ ದುಡ್ಡು ಬೇಕು ಅಂತ ಕೇಳಿದ್ರು, ಒಂದು 10,000ನ. ಹೋಗ್ತಾ ದಾರಿನಲ್ಲಿ ಅದನ್ನು ಕೊಟ್ಟು ಹೋಗ್ಬೇಕು. ನಿನಗೆ ದುಡ್ಡು ತೊಗೊಳಕ್ಕೆ ಹೇಳಿದ್ನಲ್ಲಮ್ಮ, ಇಟ್ಕೊಂಡಿದ್ಯಾ ತಾನೇ? ಸರಿ. ಅಪ್ಪಾಜಿ, ನನಗೇನು ಕೆಲಸ ಹೇಳಲ್ವಾ, ಕೇಳಲ್ವಾ? ಯಾಕೆ, ನಾನು ಮನೆಯವಳಲ್ವಾ? ನೀನು ಯಾಕಮ್ಮ ಹಾಗಂದ್ಕೊಳ್ತೀಯ? ನೀನಿನ್ನೂ ನೆನ್ನೆ ಮೊನ್ನೆ ಬಂದಿರೋಳು. 4 ದಿನ ಹೋಗಲಿ, ನಿನಗೂ ಕೆಲ ಜವಾಬ್ದಾರಿಗಳನ್ನ ವಹಿಸ್ಕೊಡ್ತೀನಿ. ನೀನು ಮತ್ತೆ ಭುವನ್ ಹೊಸಬ್ರು, ನಿಮ್ಮಿಬ್ಬರಿಗೂ ಈ ಮನೆ ಪರಿಚಯ ಇನ್ನೂ ಚೆನ್ನಾಗಿ ಆಗಬೇಕು. ಓ, ಈ ಭುವನ ಮನೆ ಬಂದಿದ್ದ? ನಾನು ಭುವನ್ ಅಂತ ಹೇಳಿದ್ದು ಅವನ ಬಗ್ಗೆ ಅಲ್ಲ, ನಿನ್ನ ಬಗ್ಗೆ ನಾನು ಹೇಳಿದ್ದು. ನನ್ನನ್ನು ಯಾಕೆ ಭುವನ್ ಅಂತ ಕರಿತೀರಾ? ನಾನೇ ನಮ್ಮ ಥರ ಕಾಣ್ತೀನ? ನಾನು ಮನೆ ಕೆಲಸದ ಥರ ಕಾಣ್ತೀನ ಅಂತ ಕೇಳಿದೆ ಅಷ್ಟೇ. ಇವನು ಭುವನ್ ಅಂತ ಕರಿತೀರಾ, ನನ್ನ ಭುವನ್ ಅಂತ ಕರಿತೀರಾ? ಕನ್ಫ್ಯೂಸ್ ಆಗಲ್ವಾ? ಸಿಟಿಲೆಲ್ಲ ನನ್ನ ರಾಕಿ ಅಂತ ಕರೀತಾರೆ, ಇನ್ಮೇಲೆ ನೀವು ಹಾಗೆ ಕರೀರಿ. ರಾಕಿನ ಏನದು? ಒಳ್ಳೆ ಸಿಟಿನಲ್ಲಿ ಜೂಲ್ ನಾಯಿ ಮರಿಗಳಿಗೆಲ್ಲ ಹೆಸರಿಟ್ಟಿರ್ತಾರೆ. ನನಗಿಷ್ಟ ಆಗೋದಿಲ್ಲಪ್ಪ, ನಾನು ಭುವನ್ ಅಂತಾನೆ ಕರಿತೀನಿ. ಇಲ್ಲ, ಭುವನ್ ಹೆಸರು ಬದಲಾಯಿಸಿ. ನಂಗೆ ಯಾವಾಗಲೂ ಈ ಥರ ಕಿರಿಕಿರಿ ಆಗೋದು ಇಷ್ಟ ಆಗಲ್ಲ. ಅಪ್ಪಾಜಿ, ಇದು ನನಗೂ ಕಿರಿಕಿರಿನೇ. ನಾನು ನಮ್ಮ ಯಜಮಾನ್ರನ್ನ ಭುವನ್ ಅಂತ ಕರೆದ್ರೆ ಇವ್ರು ನೋಡ್ತಾರೆ, ಹಾಗೆ ನೀವು ಇವ್ರನ್ನ ಭುವನ್ ಅಂತ ಕರೆದ್ರೆ ನಮ್ಮ ಯಜಮಾನ್ರು ತಿರುಗ್ತಾರೆ. ಇದಕ್ಕೆ ನೀವೇನಾದರೂ ಪರಿಹಾರ ಹೇಳಬೇಕು. ಮನಸ್ಸಿನಲ್ಲಿರೋರನ್ನ ಕರೆಯೋದಕ್ಕೆ ಹೆಸರು ಯಾಕಂಬ ಬೇಕು? ನೀನು ಈಗಿನ ಕಾಲದವಳು, ಆದರೆ ಹಿಂದಿನ ಕಾಲದಲ್ಲಿ ಯಾವ ಹೆಣ್ಣುಮಗಳು ತನ್ನ ಗಂಡನ ಹೆಸರಿಡಿದು ಕರೀತಾ ಇದ್ಲು ಹೇಳು? ಇರಲಿ, ನನಗೆ ಈ ರಾಕಿ ಜಾಕಿ ಎಲ್ಲ ಇಷ್ಟ ಆಗಲ್ಲ ಕಣೋ. ನಿನ್ನನ್ನು ಪ್ರೀತಿಯಿಂದ ಭುವಿ ಅಂತ ಕರಿತೀನಿ. ಈ ಮಗನ್ನ ಭುವನ್ ಅಂತ ಕರಿತೀನಿ. ಹೀಗೆ ಕರೆದ್ರೆ ನಿಮ್ಗೆ ಯಾವ ಕನ್ಫ್ಯೂಷನ್ ಇರಲ್ಲ ತಾನೇ? ಕಳ್ಳ ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಇಲ್ಲದೆ ಇರೋ ನಾಟಕ ಆಡ್ತಾನೆ. ರಾಕಿ ಅಂತೆ ಅಂದರೆ ಅದೇ ಒಂದು ನಿಜವಾದ ಹೆಸರು ಅನ್ಸುತ್ತೆ. ರಾಕೇಶ್. ಈ ನಾಗಮಂಡಲ ಪೂಜೆ ಮುಗೀಲಿ, ಈ ವಿಷ ಸರ್ಪದ ಪೊರೆ ಕಳಚ್ತೀನಿ. ಬನ್ನಿ, ಎಲ್ಲರೂ ಬೇಗ ಹೊರಡಿ. ಆಮೇಲೆ ಪೂಜೆ ಸಮಯ ಮೀರೋದು ಬೇಡ, ಸಮಯಕ್ಕೆ ಸರಿಯಾಗಿ ಹೋಗೋಣ. ಬನ್ನಿ. ಅಪ್ಪಾಜಿ, ನಂಗೆ ಇದೆಲ್ಲ ಇಷ್ಟ ಆಗಲ್ಲ. ಇದ್ರ ಮೇಲೆ ನಂಬಿಕೆನೂ ಇಲ್ಲ. ಭುವಿ, ನೀನು ಇಷ್ಟು ವರ್ಷ ಪಟ್ಟಣದಲ್ಲಿದ್ದೆ, ಅಲ್ಲೇ ಬೆಳೆದೆ ನೋಡು. ಅಲ್ಲಿನ ಪರಿಸರನೇ ಬೇರೆ, ಇಲ್ಲಿನ ಪರಿಸರನೇ ಬೇರೆ. ಹಾಗಾಗಿ ಇಲ್ಲಿನ ರೂಢಿ ಸಂಪ್ರದಾಯಗಳ ಪರಿಚಯ ನಿನಗಿರೋದಿಲ್ಲ. ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಬಿಡು. ಆಮೇಲೆ
ಈಗ ನಾವು ಹೋಗ್ತಾ ಇದ್ದೀವಲ್ಲ ನಾಗಮಂಡಲದ ಪೂಜೆ, ನಿನಗೋಸ್ಕರನೇ ಹೋಗ್ತಾ ಇರೋದು. ನನಗೋಸ್ಕರನ? ಅದು ನೀನು ಸಿಕ್ಕರೆ ಹೀಗೆ ಪೂಜೆ ಮಾಡಿಸ್ತೀನಿ ಅಂತೇಳಿ ದೇವ್ರ ಹತ್ರ ಆರ್ಕೆ ಕಟ್ಕೊಂಡಿದ್ದೆ. ಅದೇ ಸಮಯಕ್ಕೆ ಸರಿಯಾಗಿ ಹೂವಿನ ಗುಂಡಿ ಮಾಧವ ಭಟ್ರ ಮನೇಲಿ ನಾಗಮಂಡಲ ನಡೀತಾ ಇದೆ, ಅದಕ್ಕೆ ಹೋಗ್ತಾ ಇರೋದು. ನೋಡು ಭುವಿ, ಇದೆಲ್ಲ ಇಷ್ಟದ ಪ್ರಶ್ನೆ ಅಲ್ಲ, ಸಂಪ್ರದಾಯ ನಂಬಿಕೆ ಪ್ರಶ್ನೆ. ದಯವಿಟ್ಟು ಇಷ್ಟ ಇಲ್ಲ ಅಂತ ಮಾತ್ರ ಹೇಳಬೇಡ. ನನ್ನ ಮಾತು ಕೇಳಿ ಒಂದೇ ಒಂದ್ಸಲಿ ಬಾ ಅಲ್ಲಿಗೆ, ಖಂಡಿತ ನಿನಗಿಷ್ಟ ಆಗುತ್ತೆ. ಅದೊಂಥರ ಹೊಸ ಅನುಭವ. ಶ್ರದ್ಧಾ ಅವರೇ, ನಿಂತ್ಕೋತೀರ ಒಂದು ನಿಮಿಷ, ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಸ್ವಲ್ಪ ನಿಧಾನ ನಡೀರಿ. ಸರಿ ಬಿಡಿ, ನಾನೇ ನಿಮ್ಮ ಜೊತೆ ಫಾಸ್ಟಾಗಿ ನಡ್ಕೊಂಡ್ಬರ್ತೀನಿ. ಪ್ರಾಮಿಸ್ ಮಾಡಿ, ನಿಮ್ಗೊಂದು ವಿಷಯ ಹೇಳ್ತೀನಿ, ಯಾರಿಗೂ ಹೇಳ್ಬಾರ್ದು. ಇವತ್ತು ನೀವು ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ, ಲುಕಿಂಗ್ ಸೋ ಬ್ಯೂಟಿಫುಲ್. ದೇವರ ಕಾರ್ಯಕ್ಕೆ ಹೋಗ್ತಾ ಇರೋದು, ಇಂಥ ಹುಡುಗಾಟಿಕೆ ಎಲ್ಲ ಬೇಡ, ನನಗದೆಲ್ಲ ಇಷ್ಟನೂ ಆಗೋದಿಲ್ಲ. ಅಪ್ಪಾಜಿ, ಏನ್ರಿ ಶ್ರದ್ಧಾ ಅವರೇ, ಸಣ್ಣ ಮಕ್ಳ ಥರ ಅಪ್ಪಾಜಿ ಅಪ್ಪಾಜಿ ಅಂತ ಕಂಪ್ಲೇಂಟ್ ಮಾಡ್ತಾರೆ ಎಲ್ಲದಕ್ಕೂ. ಹೊಗಳೋದು ದೊಡ್ಡ ತಪ್ಪ? ನೀವು ಈ ಊರಿಗೆ ಬಂದಿದ್ದೆ ನೀವು ಮಾಡಿರೋ ಮೊದಲೇ ತಪ್ಪು. ಅದಾದ್ಮೇಲೆ ತಪ್ಪಿನ ಮೇಲೆ ತಪ್ಪು ಮಾಡ್ತಾನಿದ್ದೀರಾ, ಹುಷಾರಾಗಿರಿ. ನನ್ನ ಜೀವನದಲ್ಲಿ ನಾನೊಂದು ಒಳ್ಳೆ ಕೆಲಸ ಮಾಡೋದೇನು ಗೊತ್ತಾ? ಈ ಊರಿಗೆ ಬಂದಿರೋದು. ಹಾಂ, ಇನ್ನೊಂದು ಒಳ್ಳೆ ಕೆಲಸ ಏನು ಅಂತ ಕೇಳ್ತೀರಾ? ನಂಗೆ ಗೊತ್ತು ನೀವು ಕೇಳಲ್ಲ ಅಂತ, ನಾನೇ ಹೇಳ್ತೀನಿ ಕೇಳಿ. ನಿಮ್ಮ ಹಿಂದೆ ಬಿದ್ದಿರೋದು. ಈ ಇಡೀ ಪ್ರಪಂಚದಲ್ಲಿ ಹೊಗಳಿಕೆಗೆ ಬೀಳ್ದಿರೋ ಹುಡುಗಿನೇ ಇಲ್ಲ, ಅಂಥದ್ರಲ್ಲಿ ನಾನು ನಿಮ್ಮನ್ನು ಇಷ್ಟೊಂದು ಹೊಗಳ್ತಾ ಇದ್ದೀನಿ, ತಿರುಗೇ ನೋಡ್ತಿಲ್ವಲ್ಲ ಶ್ರದ್ಧಾ ಅವರೇ? ನಾನಂತ ಹುಡುಗಿ ಅಲ್ಲ, ಸಾರಿ. ಅಯ್ಯೋ, ಈ ಭುವನದ ಕಾಟ ತಪ್ಪಿತು ಅಂತಂದರೆ ಇವನು ಯಾರು ಬಂದಲ್ಲ ಮರ ಈಗ? ಹಾಂ, ಎಂತ ನಮ್ಮ ಮೇಡಮ್ ಎಂತ ಬಿಟ್ಟು ಬಿದ್ದಿದ್ರ? ಸಮಯ ಬರಲಿ, ಇವ್ರಿಗೆಲ್ಲ ಒಂದು ಗತಿ ಕಾಣಿಸ್ತೆ. ಏನು ಸರ್, ಮುಖ ನೋಡಿದ್ರೆ ಉರ್ಕೊಂಡಿರೋ ಹಾಗಿದೆ, ಏನಾಯ್ತು ಅಂತ ಕೇಳ್ಬೋದಾ? ನೋಡು, ಒಳ್ಳೆ ಮೂಡಲ್ಲಿದ್ದೀನಿ, ಹಾಳು ಮಾಡಬೇಡ. ಗೊತ್ತಾಯ್ತು ಬಿಡು, ಆದರೆ ನೀನು ಹೀಗೆ ಹೀರೋ ಥರ ಕಾಣಿಸ್ತಾ ಇದ್ರೆ ನನಗೆ ಬೇರೆ ಥರನೇ ಮೂಡ್ ಬರ್ತಿದೆ. ನಿಜವಾಗ್ಲೂ ತುಂಬ ಹ್ಯಾಂಡ್ಸಮ್ಮಾಗಿ ಕಾಣಿಸ್ತಿದ್ಯಾ. ನನ್ನ ಕಣ್ದೃಷ್ಟಿ ಪೂರ್ತಿ ನಿನ್ನ ಮೇಲೆ ಇತ್ತು. ದಯವಿಟ್ಟು ನೀನು ವಕ್ರದೃಷ್ಟಿ ನನ್ನ ಮೇಲೆ ಹಾಕ್ಬೇಡ. ಈಗ ಆಲ್ರೆಡಿ ನಿನ್ನಿಂದ ತುಂಬ ಅನುಭವಿಸ್ಬಿಟ್ಟಿದ್ದೀನಿ, ಕೈ ಮುಗಿತೀನಿ, ಬಿಟ್ಬಿಡು. ಸುಖಿ, ಡ್ಯಾಡಿ, ಏನಮ್ಮ ಹೇಳ್ತಾನೆ ನಿನ್ನ ಹುಡುಗ? ನನ್ನ ಹುಡುಗನ? ಯಾರದು? ಭೂಮಿ ಕಣಮ್ಮ, ಶಂಕರ ಪುತ್ರ. ಏನು ಅಂಕಲ್ ನೀವು? ಡ್ಯಾಡಿ ನೀವುನಾ? ನನಗೆ ಅವನ ಮೇಲೆ ಯಾವ ಫೀಲಿಂಗ್ಸೂ ಇಲ್ಲ. ನಾನು ಏನೇ ಮಾಡಿದ್ರು ಅದು ನನ್ನ ಡ್ಯಾಡಿಗೋಸ್ಕರ ಅಷ್ಟೇ. ನನಗೆ ಗೊತ್ತು ಸುಖಿ, ನಿನ್ನ ಅಪ್ಪನ ಅಪ್ಪಟ ಮಗಳು ಅಂತ. ಒಂದು ವೇಳೆ ನೀನು ನನ್ನ ನಿಜವಾದ ಪ್ರೀತಿ ಮಾಡಿದ್ದೇ ಆದರೆ ನನಗೋಸ್ಕರ ತಪ್ಪಿಲ್ಲ, ನಾನೇ ಮುಂದೆ ನಿಂತು ನಿನ್ನ ಮದುವೆ ಮಾಡ್ತೀನಿ. ರಾಣಿ ಥರ ನೋಡ್ಕೊಂತ ಈ ಹಳ್ಳಿಲಿ. ಡ್ಯಾಡಿ, ನಾನು ಯಾವತ್ತಿದ್ರೂ ರಾಣಿನೇ. ಭುವಿ ಜೊತೆ ಮದುವೆ ಯೋಚನೆ ಈಗಲೇ ಬೇಡ. ಹೆಣ್ಣು ಹೊನ್ನು ಮಣ್ಣು ಮಾತ್ರ ಅಲ್ಲ, ಗಂಡು ಕೂಡ ತಾನಾಗೆ ಒಲದ್ ಬಂದ್ರೇ ಚಂದ. ಅವನಾಗೆ ಒಲದ್ ಬಂದರೆ ಬರಲಿ, ಸುಮ್ಮನೆ ನೀವು ನನ್ನ ಮನಸ್ಸಲ್ಲಿ ಆಸೆಗಳನ್ನ ಹುಟ್ಟಿಸ್ಬೇಡಿ. ಇದೇನಮ್ಮ ಹೀಗಂತೀಯ? ನಿನ್ನ ವಯಸ್ಸಿನ ಹುಡುಗಿರು ಹುಡುಗ ಸಿಕ್ಕಿದ್ರೆ ಸಾಕು ಅಂತಿರ್ತಾರೆ. ಈ ಪ್ರೀತಿ ಪ್ರೇಮ ಸಂಬಂಧಗಳೆಲ್ಲ ಸ್ಟ್ರೆಂತ್ ಆಗಬೇಕೇ ಹೊರತು ವೀಕ್ನೆಸ್ ಆಗಬಾರ್ದು ಅಂಕಲ್. ಇದು ನಾನು ಕಲ್ತಿರೋ ಪಾಠ. ಸೊ ಸದ್ಯಕ್ಕೆ ನೋ ಲವ್. ಮತ್ತೆ ಅವನ ಜೊತೆಗೆ ತುಂಬ ಓಡಾಡ್ತಾ ಇದೆಯಾ? ಏನಾದರೂ ಸುದ್ದಿ ಸಿಗ್ತಾ ಇದೆಯಾ? ಸದ್ಯಕ್ಕೆ ಅಂಥದ್ದು ಏನೂ ನಡೀತಾ ಇಲ್ಲ. ಅದೇನೋ ಅವ್ರ ಫ್ಯಾಮಿಲಿ ಫುಲ್ಲು ನಾಗಮಂಡಲದ ಪೂಜೆಗೆ ಹೊರಟಿದ್ದಾರಂತೆ.
ನನಗಿಷ್ಟ ಇಲ್ಲ, ಅದು ಹೇಗೆ ತಪ್ಪಿಸ್ಕೊಳ್ಳೋದು ಗೊತ್ತಾಗ್ತಿಲ್ಲ. ಅಪ್ಪಾಜಿ ಫೋರ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದ ಭುವಿ. ಏನು ನಾಗಮಣ್ಣನ? ಹೋ, ಹೂವಿನ ಗುಂಡಿಯಲ್ಲಿ ಆಗ್ತಾ ಇರೋದು. ಅದಕ್ಕೆ ಇವರೆಲ್ಲ ಹೋಗ್ತಾ ಇದಾರ? ಹುಡುಗ ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂದಮೇಲೆ ಹೋಗ್ಬಾರ್ದು, ಒತ್ತಾಯ ಮಾಡಬಾರ್ದು. ಗಾಡಿ ರೆಡಿ ಮಾಡಿ ಉಗ್ರಪ್ಪ. ಡ್ಯಾಡಿ ಎಲ್ಲಿ ಹೊರಟ್ರಿ? ಎಲ್ಲಿ ಹೊರಟ್ರಿ ಅಲ್ಲ, ನಾವೆಲ್ಲರೂ ಹೋಗ್ತಾ ಇದೀವಿ. ರಾಜೇಂದ್ರ? ಹೌದು, ನಾವೆಲ್ಲ ನಾಗಮಂಡ್ಲಕ್ಕೆ ಹೋಗ್ತಾ ಇದೀವಿ. ಡ್ಯಾಡಿ ನಾವಾ? ಹೌದು, ನಮಗೂ ಕರೆ ಇದೆ. ಅದು ತುಂಬಾ ಮಹಿಮೆ ಜಾಗ ರಾಜೇಂದ್ರ, ಅಲ್ಲಿ ನಾವೇನು ಮಾಡಬಾರ್ದು. ಈಗ ಎಲ್ಲ ಹೊರಡಿ. ಸದ್ಯಕ್ಕೆ ನಾವೆಲ್ಲರೂ ನಾಗಮಂಡ್ಲಕ್ಕೆ ಹೋಗ್ತಾ ಇದೀವಿ. ಮುಂದಿನ ಪ್ಲಾನ್ ಎಲ್ಲ ಸಸ್ಪೆನ್ಸ್. ಡ್ಯಾಡಿ, ನಾನು ರೆಡಿಯಾಗ್ಬಿಟ್ಟು ಬರ್ತೀನಿ. ಇದು ಪುನಃ ನೀನು ನಾಗಮಂಡಲ ಅಂತ ಒಂದು ಸಿನಿಮಾ ಇತ್ತು, ಅದನ್ನ ಕಂಡಿದ್ದೀನಾ? ಹಾಂ, ಇಲ್ಲ, ಆ ಸಿನಿಮಾ ಬಂದ ನಾನು ತುಂಬ ಚಿಕ್ಕವನಿದ್ದೆ. ಅದು ಹಾವಿನ ಸಿನಿಮಾ ಅಂತ ಹೇಳಿ ಅಮ್ಮ ಅಜ್ಜಿ ಇಬ್ಬರು ನನ್ನ ಮನೇಲೆ ಬಿಟ್ಬಿಟ್ಟು ಹೋಗಿದ್ರು, ನೆನಪಿದೆ. ಅದಾದ್ಮೇಲೆ ಸುಮಾರು ಸಲ ಟಿ ವಿಲಿ ಹಾಕಿದ್ರು, ನಾನು ನೋಡೋಕ್ಕಾಗಿಲ್ಲ ಅಷ್ಟೇ. ಎಂತ ಒಳ್ಳೆ ಸಿನಿಮಾ ಮಾರೇ, ಒಂದು ನೋಡ್ಲಿ ಅಂತ ಹೇಳ್ತಿಯಲ್ಲ ನೀನು. ಸಾಕ್ ಸಾಕ್, ನೀ ಅಂತ ಪಿಕ್ಚರ್ ಕಾಂತಿ ನಂಗೆ ಗೊತ್ತಿಲ್ಲನ. ನಿಮ್ಗೆ ಎಂತದ ಹಾದಿ ಬೀದಿಯಲ್ಲಿ ರಂಪಾಟ, ಸುಮ್ಮನೆ ಬಪ್ಪಕ್ಕಾಗೋದಿಲ್ಲ. ಏ ರಮೇಶ, ಅವ್ರದ್ದು ಪ್ರೀತಿ ಜಗಳ ಒಂಥರ ಚೆನ್ನಾಗಿರುತ್ತೆ ಕಣೋ. ಜಗಳ ಮಾಡ್ತಾ ಮಾಡ್ತಾನೆ ಪ್ರೀತಿ ಹುಟ್ಟೋದು. ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡು, ಬಾ ಸುಮ್ಮನೆ. ಆದ್ರೂ ರಮೇಶಣ್ಣ, ಹುಟ್ಟಿಗೆ ಹುಷಾರಿದ್ದಿದ್ರೆ ಪುಟ್ಟ ಕಮಲಮ್ಮ ಇಬ್ರು ನಮ್ಮ ಊಟಕ್ಕೆ ಬರ್ಬೋದಿತ್ತು ಅಲ್ವಾ? ಎಂತ ಮಾಡೋಕ್ಕಾಗುತ್ತೆ ಟೀಚರಮ್ಮ. ಬನ್ನಿ ಬನ್ನಿ. ಓ ಪಟೇಲ್ರು, ಉಗ್ರಪ್ಪ ಅಂಕಲ್, ಸುಖಿ, ನೀವೇನಿಲ್ಲಿ? ಏನ್ ಭುವಿ, ಏನಿದು? ನಿಮ್ಮ ಮನೆಯವರೆಲ್ಲ ನನ್ನ ನೋಡಿ ಇಷ್ಟೊಂದು ಶಾಕ್ ಆಗ್ಬಿಟ್ರಲ್ಲ. ಮೊದಲು ಅವ್ರನ್ನೆಲ್ಲರನ್ನು ಮಾತಾಡಿಸ್ಬಿಟ್ಟು ಆಮೇಲೆ ಬರ್ತೀನಿ ಹತ್ರ. ಶಂಕರಣ್ಣ, ಕೊಂದಾಕೋ ರೇಂಜ್ಗೆ ನಿನ್ ಕಣ್ಣಲ್ಲಿ ಕೋಪ ಕಾಣಿಸ್ತಾ ಇದೆ. ನಾವು ಬಂದ್ರೆ ಜಗಳ ಆಡಕ್ಕಲ್ಲ, ದೇವ್ರ ಹತ್ರ ಹೋಗೋರ ಜೊತೆ ಜಗಳ ಆಡ್ತಾರ, ಅದು ನಾಗಮಂಡಲ ಪೂಜೆಗೆ ಹೋಗೋರ ಹತ್ರ. ಶಂಕರಣ್ಣ, ನಾವಿದನ್ನೆಲ್ಲ ಯಾವತ್ತೋ ಮರ್ತು ಬಿಟ್ಟಿದ್ದೀವಿ. ನೀನೇ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಸಾಧಿಸ್ತಿದೀಯ. ಈಗಲಾದರೂ ಈ ಭುವಿಯಿಂದಾಗಿ ಈ ದ್ವೇಷ ಸ್ನೇಹದಲ್ಲಿ ಪರಿವರ್ತನೆ ಆಗಲಿ. ನಿಮ್ಮ ಜೊತೆ ಯಾವ ಸ್ನೇಹದ ಅಗತ್ಯನೂ ಇಲ್ಲ, ದ್ವೇಷದ ಅಗತ್ಯನೂ ಇಲ್ಲ. ನಿಮ್ಮ ಪಾಡಿಗೆ ನೀವಿರಿ, ನಮ್ಮ ಪಾಡಿಗೆ ನಾವಿರ್ತೀವಿ. ಅಪ್ಪಾಜಿ, ಏನಿದು? ನೀವು ಹೀಗೆ ಮಾತಾಡ್ತಿರಲ್ಲ. ಆಗಿದ್ದೆಲ್ಲ ಆಗೋಯ್ತು, ಬಿಟ್ಟಾಕಿ. ಪಟೇಲ್ರು, ಉಗ್ರಪ್ಪ ಅಂಕಲ್ ಎಷ್ಟು ಒಳ್ಳೆಯವ್ರು ಗೊತ್ತಾ? ಭುವಿ, ಹೋಗ್ಲಿ ಬಿಡು. ಇಷ್ಟು ವರ್ಷ ದ್ವೇಷ ಒಂದೇ ದಿನಕ್ಕೆ ಸರಿ ಹೋಗುತ್ತಾ? ನಿಧಾನವಾಗಿ ಸರಿ ಹೋಗುತ್ತೆ.